ಹಲೋ, ಲರ್ನ್ ಇಂಗ್ಲೀಷ್ ಥ್ರೂ ಕನ್ನಡ. ಕನ್ನಡದಿಂದ ಇಂಗ್ಲೀಷ್ ಕಲಿಯಿರಿ. ವೆಲ್ಕಮ್ ಟು ಎನ್ ಎಂ ಚೆನ್ನ ವಿತ್ ಇಂಗ್ಲೀಷ್. ಹಲೋ ಗಾಯ್ಸ್, ಇದನ್ನು ನಾವು ಸಂವಿಧಾನ ದಿನದ ಭಾಷಣವನ್ನು ನೋಡ್ತಾ ಇದ್ವಿ. ಇಂಗ್ಲೀಷ್ನಲ್ಲಿ ಕಾನ್ಸ್ಟಿಟ್ಯೂಷನ್ ಡೇ ಸ್ಪೀಚ್ ಅಂತ ನಾವು ಕರಿತೇವೆ, ರೈಟ್? ಹಾಗಾದರೆ ನಾವು ಕನ್ನಡದಿಂದ ಇಂಗ್ಲೀಷ್ಗೆ ತರ್ಜುಮೆ ಮಾಡ್ತಾ ಇಂಗ್ಲೀಷ್ ಕಲಿತಾ ಹೋಗೋಣ. ಅದೇ ತೆರನಾಗಿ ಇದರಿಂದ ನಿಮಗೆ ಏನಾಗುತ್ತೆ ಅಂದರೆ ತರ್ಜುಮೆ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯ ಬೆಳೆಯುತ್ತೆ. ಅದೇ ತೆರನಾಗಿ ಕನ್ನಡದ ಪದಗಳನ್ನು ಇಂಗ್ಲೀಷ್ನಲ್ಲಿ ಹೇಗೆ ಬಳಸಬೇಕು ಅಂತಕ್ಕಂಥದ್ದು ಈ ಒಂದು ವಿಡಿಯೋದಲ್ಲಿ ನೀವು ತಿಳಿಬೋದು. ಬಿಕಾಸ್ ಇಲ್ಲಿ ಇದನ್ನ ಟಾಪಿಕ್ ಏನು ತೆಗೆದುಕೊಂಡಿದ್ದೇನೆ ಅಂದರೆ ಸಂವಿಧಾನ ದಿನದ ಭಾಷಣ, ಕಾನ್ಸ್ಟಿಟ್ಯೂಷನ್ ಡೇ ಸ್ಪೀಚ್ ಅಂತಕ್ಕಂಥದ್ದು ಇಂಗ್ಲೀಷ್ನಲ್ಲಿ ಹೇಳ್ತೇವೆ. ಹಾಗಾದರೆ ಒಂದೊಂದಾಗಿ ನೋಡ್ತಾ ಹೋಗೋಣವಾ? ಇಲ್ಲಿ ನಾನು ಪಾಯಿಂಟ್ ವೈಸ್ ನಿಮಗೆ ಹೇಳ್ತಾ ಹೋಗ್ತೇನೆ. ನೀವು ಭಾಷಣ ಮಾಡುವಾಗ ಅಥವಾ ಸ್ಪೀಚ್ ಕೊಡೋಕಲ್ಕೆ ಏನು ಮಾಡ್ತೇನೆ ಅಂದರೆ ಪಾಯಿಂಟ್ ಹೇಳಬೇಡ, ಅದರ ಮ್ಯಾಟ್ರ್ ಮಾತ್ರ ನೆನಪಿಡಿ. ಓಕೆ, ಇಲ್ಲಿ ನೋಡಿ, ಫಸ್ಟ್ ಪಾಯಿಂಟ್ ಇದೆ, ಎಲ್ಲರಿಗೂ ಶುಭೋದಯ. ಎಲ್ಲರಿಗೂ ಶುಭೋದಯ. ಇದನ್ನು ನಾವು ಇಂಗ್ಲೀಷ್ನಲ್ಲಿ ಹೇಗೆ ಹೇಳ್ತೇವೆ ಅಂತಂದ್ರೆ ಗುಡ್ ಮಾರ್ನಿಂಗ್ ಟು ಆಲ್, ಗುಡ್ ಮಾರ್ನಿಂಗ್ ಟು ಆಲ್, ಅಥವಾ ಗುಡ್ ಮಾರ್ನಿಂಗ್ ಟು ಎವ್ರಿ ಒನ್ ಅಂತಕ್ಕಂಥದ್ದು ನಾವು ಇಲ್ಲಿ ಹೇಳ್ತಾ ಹೋಗ್ಬೋದು, ರೈಟ್? ಹಾಗಾದರೆ ಸೆಕೆಂಡ್ ಪಾಯಿಂಟ್ ನೋಡಿ, ಇಂದು ನವೆಂಬರ್ 26. ಇಂದು ನವೆಂಬರ್ 26. ಇಂಗ್ಲೀಷ್ನಲ್ಲಿ ಟುಡೇ ಈಸ್ 26th November. 26th November. ಒನ್ಸ್ ಅಗೇನ್ ನೋಡಿ, ಇಂದು ನವೆಂಬರ್ 26. ಟುಡೇ ಈಸ್ 26th November. ಓಕೆ, ಥರ್ಡ್ ಪಾಯಿಂಟ್, ಈ ದಿನವನ್ನು ಸಂವಿಧಾನ ದಿನವನ್ನಾಗಿ ಆಚರಿಸಲಾಗುತ್ತದೆ. ಈ ದಿನವನ್ನು ಸಂವಿಧಾನ ದಿನವನ್ನಾಗಿ ಆಚರಿಸಲಾಗುತ್ತದೆ, ರೈಟ್? ಹಾಗಾದರೆ ಇದನ್ನು ನಾವು ಇಂಗ್ಲೀಷ್ನಲ್ಲಿ ಹೇಗೆ ಹೇಳ್ತೇವೆ ಅಂತ ನೋಡಿದರೆ, ದಿಸ್ ಡೇ ಈಸ್ ಸೆಲೆಬ್ರೇಟೆಡ್ ಆಸ್ ಕಾನ್ಸ್ಟಿಟ್ಯೂಷನ್ ಡೇ. ಕಾನ್ಸ್ಟಿಟ್ಯೂಷನ್ ಡೇ. ಒನ್ಸ್ ಅಗೇನ್, ಈ ದಿನವನ್ನು ಸಂವಿಧಾನ ದಿನವನ್ನಾಗಿ ಆಚರಿಸಲಾಗುತ್ತದೆ. ದಿಸ್ ಡೇ ಈಸ್ ಸೆಲೆಬ್ರೇಟೆಡ್ ಆಸ್ ಕಾನ್ಸ್ಟಿಟ್ಯೂಷನ್ ಡೇ. ಓಕೆ, ಫೋರ್ತ್ ಪಾಯಿಂಟ್ ನೋಡಿ, 26 ನವೆಂಬರನ್ನು 19ನೇ ನವೆಂಬರ್ 2015ರಂದು ಸಂವಿಧಾನ ದಿನವನ್ನಾಗಿ ಆಚರಿಸಲು ಘೋಷಿಸಲಾಯಿತು. ಮತ್ತೊಮ್ಮೆ 26 ನವೆಂಬರನ್ನು 19ನೇ ನವೆಂಬರ್ 2015ರಂದು ಸಂವಿಧಾನ ದಿನವನ್ನಾಗಿ ಆಚರಿಸಲು ಘೋಷಿಸಲಾಯಿತು. ಇದನ್ನು ನಾವು ಇಂಗ್ಲೀಷ್ನಲ್ಲಿ ನಾವು ಹೇಳೋಕಲ್ಕೆ ನನಗೆ ಹೇಳ್ಬೋದು ನೋಡಿ, 26th November was declared to be celebrated as Constitution on 19th November 2015. Okay, once again, 26th November was declared to be celebrated as Constitution on 19th November 2015. Okay, fifth point ನೋಡಿ, ಭಾರತದ ಸಂವಿಧಾನವನ್ನು ನವೆಂಬರ್ 26, 1949ರಂದು ಅಂಗೀಕರಿಸಲಾಯಿತು. ಒನ್ಸ್ ಅಗೇನ್, ಭಾರತದ ಸಂವಿಧಾನವನ್ನು ನವೆಂಬರ್ 26, 1949ರಂದು ಅಂಗೀಕರಿಸಲಾಯಿತು. ಇದನ್ನು ನಾವು ಇಂಗ್ಲೀಷ್ನಲ್ಲಿ ಹೇಳೋದಾದ್ರೆ ನೋಡಿ, ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ವಾಸ್ adopted on 26th November 1949. Once again, the Constitution of India was adopted on 26th November 1949. 6th point ನೋಡಿ, ರಾಷ್ಟ್ರೀಯ ಸಂವಿಧಾನ ದಿನವನ್ನು ಸಾರ್ವಜನಿಕ ರಜೆ ಎಂದು ಘೋಷಿಸಲಾಗಿಲ್ಲ. ಒನ್ಸ್ ಅಗೇನ್, ರಾಷ್ಟ್ರೀಯ ಸಂವಿಧಾನ ದಿನವನ್ನು ಸಾರ್ವಜನಿಕ ರಜೆ ಎಂದು ಘೋಷಿಸಲಾಗಿಲ್ಲ, ರೈಟ್? ಇದು ಇಂಗ್ಲೀಷ್ನಲ್ಲಿ ತರ್ಜುಮೆ ಮಾಡಿದ್ದಾರೆ ನೋಡಿ, ಟ್ರಾನ್ಸ್ಲೇಟ್ ಮಾಡೋದಾದರೆ, ದ ನ್ಯಾಷನಲ್ ಕಾನ್ಸ್ಟಿಟ್ಯೂಷನ್ ಡೇ ಈಸ್ not declared a public holiday. Once again, the National Constitution Day is not declared a public holiday. Okay, 7th point, ಈ ದಿನವನ್ನು ಭಾರತದ
14ನೇ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಪ್ರಾರಂಭಿಸಿದರು. ರೈಟ್, ಇಲ್ಲಿ ನೋಡಿ, ಈ ದಿನವನ್ನು ಭಾರತದ 14ನೇ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಪ್ರಾರಂಭಿಸಿದರು. ರೈಟ್, ಇದನ್ನು ಇಂಗ್ಲೀಷ್ನಲ್ಲಿ ತರ್ಜುಮೆ ಮಾಡೋದು ಹೇಗಿರುತ್ತೆ ನೋಡಿ. ದಿಸ್ ಡೇ ವಾಸ್ ಸ್ಟಾರ್ಟೆಡ್ by the 14th Prime Minister of India, Mr. Narendra Modi. Once again, this day was started by the 14th Prime Minister of India, Mr. Narendra Modi. Right? ಇಲ್ಲಿ 8 ಪಾಯಿಂಟ್ ನೋಡಿ. ಪ್ರತಿ ಶಾಲೆ ಮತ್ತು ಕಾಲೇಜಿನಲ್ಲಿ ದಿನವನ್ನು ಆಚರಿಸುವುದು ಕಡ್ಡಾಯವಾಗಿದೆ. ಮತ್ತೊಮ್ಮೆ ನೋಡಿ, ಪ್ರತಿ ಶಾಲೆ ಮತ್ತು ಕಾಲೇಜುಗಳಲ್ಲಿ ಈ ದಿನವನ್ನು ಆಚರಿಸುವುದು ಕಡ್ಡಾಯವಾಗಿದೆ. ಓಕೆ, ರೈಟ್. ಇದನ್ನು ನಾವು ಇಂಗ್ಲೀಷ್ನಲ್ಲಿ ತರ್ಜುಮೆ ಮಾಡಿದಾಗ ನೋಡಿ, ಇಟ್ ಈಸ್ ಮ್ಯಾಂಡೇಟರಿ ಟು ಸೆಲೆಬ್ರೇಟ್ the day in every school and college. Once again, it is mandatory to celebrate the day in every school and college. Okay, 9th point ನೋಡಿ. ಈ ದಿನ ಶಿಕ್ಷಣ ಸಂಸ್ಥೆಗಳಲ್ಲಿ ರಸಪ್ರಶ್ನೆ ಮತ್ತು ಪ್ರಬಂಧ ಸ್ಪರ್ಧೆಗಳನ್ನು ನಡೆಸಲಾಗುತ್ತದೆ. ಓಕೆ, ಮತ್ತೊಮ್ಮೆ ನೋಡಿ, ಈ ದಿನ ಶಿಕ್ಷಣ ಸಂಸ್ಥೆಗಳಲ್ಲಿ ರಸಪ್ರಶ್ನೆ ಮತ್ತು ಪ್ರಬಂಧ ಸ್ಪರ್ಧೆಗಳನ್ನು ನಡೆಸಲಾಗುತ್ತದೆ. ಓಕೆ, ಇದನ್ನು ನಾವು ಇಂಗ್ಲೀಷ್ನಲ್ಲಿ ತರ್ಜುಮೆ ಮಾಡಿದ್ರೆ ಹೇಗಿರುತ್ತೆ ನೋಡಿ. ಆನ್ ದಿಸ್ ಡೇ ಕ್ವಿಜ್ ಆ್ಯಂಡ್ ಎಸೆ competitions are held in educational institutions. Once again, on this day, quiz and essay competitions are held in educational institutions. Okay, 10th point ನೋಡಿ. ಭಾರತೀಯರಲ್ಲಿ ಏಕತೆ ಮತ್ತು ಸಮಗ್ರತೆಯನ್ನು ಕಾಪಾಡಿಕೊಳ್ಳಲು ಈ ದಿನವನ್ನು ಆಚರಿಸಲಾಗುತ್ತದೆ. ಒನ್ಸ್ ಅಗೈನ್, ಭಾರತೀಯರಲ್ಲಿ ಏಕತೆ ಮತ್ತು ಸಮಗ್ರತೆಯನ್ನು ಕಾಪಾಡಿಕೊಳ್ಳಲು ಈ ದಿನವನ್ನು ಆಚರಿಸಲಾಗುತ್ತದೆ. ಇದು ಕನ್ನಡದಲ್ಲಿ ಇಂಗ್ಲೀಷ್ನಲ್ಲಿ ನಾವು ತರ್ಜುಮೆ ಮಾಡೋದು ಹೇಗಿರುತ್ತೆ ನೋಡಿ. ದ ಡೇ ಈಸ್ ಅಬ್ಸರ್ವ್ಡ್ ಟು ಮೇಂಟೈನ್ ದ ಯೂನಿಟಿ. The day is observed to maintain the unity and integrity among Indians. Once again, the day is observed to maintain the unity and integrity among Indians. ಧನ್ಯವಾದಗಳು ಅಥವಾ ಮಾತನಾಡಲು ಅವಕಾಶ ನೀಡಿದ ತಮಗೆಲ್ಲರಿಗೂ ಧನ್ಯವಾದಗಳು ಹೀಗೆ ಹೇಳಬಹುದು, ಅಥವಾ ಧನ್ಯವಾದಗಳು ಅಂಥೇಳಿ ಇಂಗ್ಲೀಷ್ನಲ್ಲಿ ಥ್ಯಾಂಕ್ ಯು ಅಂತೇಳಿ ನಾವು ಈ ಒಂದು ಭಾಷಣವನ್ನು ಮುಗಿಸ್ತೇವೆ. ರೈಟ್, ಹಾಗಾದರೆ ಇಂತಹ ಹಲವಾರು ವಿಡಿಯೋಗಳು ಬೇಕಾ? ಹಾಗಾದರೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಗಂಟೆ ಐಕನನ್ನು ಕ್ಲಿಕ್ ಮಾಡಿ, ಆಗ ನಾನು ತೆಗೆತಕ್ಕಂಥ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ. ಸಬ್ಸ್ಕ್ರೈಬ್ ಮೂಲಕ ಇಂತಹ ಅನೇಕ ವಿಡಿಯೋ ತೊಲಗಿನಿಗೆ ಪ್ರೋತ್ಸಾಹ ಮತ್ತು ಹುಮ್ಮಸ್ಸು ಬರುತ್ತೆ ಅಂತ ಹೇಳ್ತಾ ಹಾಗಾದರೆ ವಿಡಿಯೋ ಮುಗಿಸಾನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಟು ಆಲ್.